ರಾಗಿ ಬೆಳೆಗಾರರ ಕಷ್ಟವನ್ನ ಎಸ್ಎಂ ಕೃಷ್ಣಾರ ಬಳಿ ಅಂದೇ ಚರ್ಚಿಸಿದ್ದೆ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಸಲು ಕ್ರಮ ಕೈಗೊಂಡಿದ್ದೆ ನಾನು. ತಿಪಟೂರು ನಗರದ ಎಪಿಎಂಸಿ ಆವರಣದಲ್ಲಿ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಶಾಸಕ ಕೆ ಷಡಾಕ್ಷರಿ ಉದ್ಘಾಟಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಅವರು, ರಾಗಿ ಬೆಳೆಗಾರರ ಸಂಕಷ್ಟವನ್ನ ಮನಗಂಡು ನಾನು ಅಂದಿನ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಹಾಗೂ ಮಾಜಿ ಕೃಷಿ ಸಚಿವ ಟಿಬಿ ಜಯಚಂದ್ರ ಅವರೊಂದಿಗೆ ಚರ್ಚಿಸಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಪ್ರಾರಂಭಿಸಲು ಕ್ರಮ ಕೈಗೊಂಡಿದ್ದೆ. ಪ್ರಸ್ತುತ ಪ್ರತಿ ಕ್ವಿಂಟಾಲ್ಗೆ 5,830 ರೂಪಾಯಿ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಯನ್ನ ಮಾಡಲಾಗ್ತಾ ಇದೆ. ಖರೀದಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಗೆ ಆದ್ಯತೆಯನ್ನ ನೀಡಲಾಗಿದ್ದು, ಫಲಾನುಭವಿ ರೈತರು ಸ್ವತಃ ಖರೀದಿ ಕೇಂದ್ರಕ್ಕೆ ಬಂದು ಬಯೋಮೆಟ್ರಿಕ್ ನೀಡುವ ಮೂಲಕ ರಾಗಿ ಮಾರಾಟ ಮಾಡಬೇಕು. ಸರ್ಕಾರ ಪ್ರತಿ ಚೀಲಕ್ಕೆ 50 ಕೆಜಿ 600 ಗ್ರಾಂ ತೂಕ ನಿಗದಿಪಡಿಸಿದ್ದು, ಯಾವುದೇ ಕಾರಣಕ್ಕೂ ಹೆಚ್ಚುವರಿ ರಾಗಿ ನೀಡಬಾರದೆಂದು ಇದೇ ವೇಳೆ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಗಮನ ಹರಿಸಿರಲಿಲ್ಲ. ಒಮ್ಮೆ ನಾನು ಹಾಸನದಲ್ಲಿ ಒಂದು ಸಭೆ ಮುಗಿಸಿ ಬರ್ತಾ ಇದ್ದಾಗ ಗಣಸಿ ಸಂತೆಯಲ್ಲಿ ನಮ್ಮ ರೈತರೆಲ್ಲ ರಾಗಿ ಮಾರಿ ಬಂದು ನಿಂತಿದ್ರು. ನನಗೆ ಕಾರ್ಯ ಕೈ ಹೊಡೆದ್ರು. ಯಾಕೆ ಅಂತ ಕೇಳಿದೆ. ಹೀಗೆ ಬಂದಿದ್ದು ಒಂದು 20 ಜನ ನಿಂತಿದ್ರು. ನಂಬಾರ್ದವರು ಈ ಥರ ರಾಗಿ ಮಾರ್ಲಿಕ್ಕೆ ಬಂದಿದ್ವಿ. ಮಾಡಿದ್ರ ನಾವು ತೊಗೊಂಡ್ರು. ಏನು ರೆಡಿ ಮಾಡಿದರೆ 90 ರೂಪಾಯಿ. ಸರಿ, ಆವಾಗ ಏನು ವರ್ಕೌಟ್ ಆಗುತ್ತೆ, ಏನು ಮಾಡೋದು, ಜನಗಳಿಗೆ ಹುಲ್ಲಿಗೋಸ್ಕರ ನಾನು ರಾಗಿ ಬೆಳಿಬೇಕು ಅದಕ್ಕೋಸ್ಕರ ಮಾಡಿದ್ವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಂತರ ನಾನು ತಲೆಗೋಯ್ತು. ಬಂದು ಜಯಚಂದ್ರನ ಕರೆದು ಜೊತೆ ಮುಖ್ಯಮಂತ್ರಿಗಳು ಎಸ್ಎಂ ಕೃಷ್ಣ ಅವರು ಹೋಗಿ ಸಾರಿದ್ದ ಹೀಗಿದೆ ಮಾಡೋಣ ಅಂತೇಳಿ ಅವ್ರ ಹತ್ರ ಪ್ರಸ್ತಾಪ ಮಾಡಿದಾಗ ಒಂದು ಸಭೆ ಮಾಡಿಸಿದ್ವಿ. ಒಂದು ಸಮಿತಿ ಮಾಡಿ ಅದಕ್ಕೆ ಜಯಚಂದ್ರನ ಸಮಿತಿ ಅಧ್ಯಕ್ಷನಾಗಿ ಮಾಡಿ ಆ ಮುಖಾಂತರ ರಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರೋ ಅಧಿಕಾರಿಗಳು ಹೇಳ್ತಿದ್ರು, IAS ಅಧಿಕಾರಿಗಳು ಅವ್ರಿಗೆ ಗೊತ್ತಿರೋದಿಲ್ಲ, ರಾಗಿ ಗಿಡದ ಬಿಡುತ್ತೆ ಅಂತ ಕೊಂಡ್ಬಿಟ್ಟಿರ್ತಾರೆ. ಆಯಿತು, ರಾಗಿ ತಗೊಂಡು ಏನು ಮಾಡೋದು? ನನಗೆ ಯಾಕೆ ಕೋಪ ಬಂದು ತಿಪ್ಕೇಸರಿ ಅಮೇರಿಕಾದಲ್ಲಿ ಸಮುದ್ರಕ್ಕೆ ಸುರಿತಾರಂತೆ, ನೀವು ಅದು ಮಾಡಿದ್ದೆ ಸರ್. ಮಕ್ಕಳ ನೋಡೋದು CM ಯಾಕೆ ಹಿಂಗೆ ಅಂತಾನೆ ಯಾವ ಮಾತಾಡ್ತಾರೆ. ಅಲ್ಲೇ ಕಾಮನ್ ಸೆನ್ಸ್ ಕೊಟ್ಟರೆ ರಾಗಿ ತಗೋಬೇಕು ರೈತನಿಂದ, ಅವನಿಗೆ ಪ್ರೋತ್ಸಾಹಕ್ಕೆ ಬೆಂಬಲ ಬೆಲೆ ಕೊಡಬೇಕು. ಅದನ್ನೇ ಯಾವ ರೀತಿ ಅದನ್ನು ಮುಂದೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗರ್ಭದಲ್ಲಿ ಒಂದು ಮೀಟಿಂಗಲ್ಲಿ ಕೊಟ್ಟಿದ್ರು. ಸೊ ಆವಾಗ ತೀರ್ಮಾನ ಇದೆ, ರಾಗಿ ತಗೊಳ್ತಕ್ಕಂಥದ್ದು ರೈತನಿಗೆ ಒಂದು ಬೆಂಬಲ ಬೆಲೆ ಸಿಗಲಿದೆ. ಇನ್ನು ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕ ತನ್ವೀರ್ ಅಲಿ ಮಾತನಾಡಿ, ಸರ್ಕಾರದ ನಿರ್ದೇಶನದಂತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ನಡೀತಾ ಇದೆ. ಸುಮಾರು 10,400 ರೈತರು ರಾಗಿ ಮಾರಾಟಕ್ಕೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಅಗತ್ಯ ಗೋಣಿ ಚೀಲಗಳನ್ನ ಈಗಾಗಲೇ ಸರಬರಾಜು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ನಮ್ಮಲ್ಲಿ ಏನು ರಿಜಿಸ್ಟರ್ ಆಗಿದೆ 10,406 ಜನ ರಿಜಿಸ್ಟರ್ ಆಗಿದ್ದಾರೆ. ಎಲ್ಲ ರೈತರು ಕೂಡ ಕಡ್ಡಾಯವಾಗಿ ಖುದ್ದಾಗಿ ರೈತರೇ ಬರಬೇಕು ಖರೀದಿ ಕೇಂದ್ರಕ್ಕೆ. ಸೊ ಅವರು ರೈತರು ಬಂದು ರಾಗಿನ ನೀಡಿ ಅವರು ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಕೊಟ್ಟರೆ ಮಾತ್ರ ಅವ್ರ ಅಕೌಂಟಿಗೆ ಬಿಲ್ ಗ್ರೇಡ್ ಪಾಸ್ ಆಗಿಬಿಟ್ಟು ಅವ್ರ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ರಾತ್ರಿ ರಾಗಿನ ಒಬ್ಬರ ಹತ್ರ ಕಳಿಸ್ಬಿಟ್ಟು ಬಿಲ್ ಏನಾದರೂ ನೆಕ್ಸ್ಟ್ ಡೇ ಬಂದರೆ ಅಂಥ ಟೈಮಲ್ಲಿ ನಾವು ರಾಗಿನೇ ತೊಗೊಳಕ್ಕೆ ಹೋಗೋದಿಲ್ಲ. ರಾಗಿನ ಏನು ನಮ್ಮ ಖರೀದಿ ಕೇಂದ್ರಕ್ಕೆ ತೊಗೊಂಡು ಬರ್ತಿರೋ ಕಡ್ಡಾಯವಾಗಿ ರೈತರು ಬಂದುಬಿಟ್ಟು ರಾಗಿನ ನೀಡಿ ಅದೇ ದಿನವೇ ಬಿಲ್ ಹಾಕಿಬಿಟ್ಟು ಅದೇ ದಿನವೇ ಅವರು ಗ್ರೇನ್ ಸರ್ ತೊಗೊಂಡೋಗ್ಬೇಕು. ಸೊ ಈಗ ಕೆಲವೊಂದು ಸಂದರ್ಭದಲ್ಲಿ ನಮಗೂ ಕೆಲವೊಂದು ವಿಷಯಗಳು ಲಾಸ್ಟ್ ಇಯರ್ ಎಲ್ಲ ಬಂದಿದ್ದಾವೆ. ರಾಗಿ ಕೊಡ್ತಾರೆ ರೈತರು, ನಾವು ಬಿಲ್ ಹಾಕೋದಕ್ಕೆ 1 ದಿನ ಬಿಟ್ಟು ಬರ್ತೀವಿ, 2 ದಿನ ಬಿಟ್ಟು ಬರ್ತೀವಿ ಅಂತಾರೆ. ಅಂಥ ರೈತರ ಹತ್ರ ನಾವು ತೊಗೊಳ್ಳದೇ ಇದ್ದಾಗ ಅವ್ರು ಅನಾವಶ್ಯಕವಾಗಿ ನಿಂತ್ಕೊಂಡು ಮತ್ತೆ ಗಲಾಟೆಗಳು ಶುರು ಆಗ್ತವೆ. ಸೊ ಹಾಗಾಗಿ ರೈತರ ಹತ್ರ ಮನವಿ ಮಾಡೋದು, ಯಾರ್ಯಾರು ರೈತರು ರಿಜಿಸ್ಟರ್ ಮಾಡಿದ್ರು ಅವರೇ ರಾಗಿನ ಖುದ್ದಾಗಿ ಖರೀದಿ ಕೇಂದ್ರಕ್ಕೆ ತೊಗೊಂಬಂದು ರಾಗಿನ ನೀಡಿ ಬಯೋಮೆಟ್ರಿಕ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನ್ಯಾಕೇನಹಳ್ಳಿ ಸುರೇಶ್, ಕೃಷಿ ಸಮಾಜದ ಅಧ್ಯಕ್ಷ ಯೋಗೇಶ್, ಎಪಿಎಂಸಿ ಕಾರ್ಯದರ್ಶಿ ನ್ಯಾಮೇಗೌಡ, ಆಹಾರ ನಿರೀಕ್ಷಕ ರೇಣುಕಾ ಪ್ರಸಾದ್, ಆಹಾರ ಇಲಾಖೆ ಶಿರಸ್ತಿದಾರ್ ಕಿರಣ್, ರಾಗಿ ಖರೀದಿ ಅಧಿಕಾರಿ ರುದ್ರಪ್ಪ, ದಕ್ಷಿಣಾಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.